ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇದು ತನಿಷಿ ಅವ್ರ ತಂದೆ ಮಾತಾಡ್ತಾ ಇರೋದು. ಇದು ತನಿಷಿ ಅವ್ರ ಮಮ್ಮಿ. ತನಿಷಿ ನಿಮ್ಮ ಕ್ಯೂಡ್ದವ್ರಿಗೆ ಮನಗಿದ್ದಾಳೆ ಇವತ್ತು. ಇನ್ಕನ್ವೀನಿಯನ್ಸ್ಗೆ ಸಾರಿ ಇರಲಿ. ಸೊ ಇಟ್ ವಾಸ್ 2 days ಸಿನ್ಸ್ ವಿ ಪೋಸ್ಟೆಡ್ ಯೂಟ್ಯೂಬ್ ವಿಡಿಯೋ. ಸೊ ಡ್ಯೂ ಟು ಸಮ್ ಇಂಟರ್ನಲ್ ಲೈಕ್ ಅವರ ಪರ್ಸ್ನಲ್ ಕಮಿಟ್ಮೆಂಟಿಂದ ನಾವು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಪಾಪುನೆಲ್ಲೂ ಕರ್ಕೊಂಡು ಬರೋಕ್ಕಾಗಿರಲಿಲ್ಲ. ಇವತ್ತು ನಾವು ಬಂದಿರೋದು ಲೈಕ್ ಯುವಕರ ಫಸ್ಟ್ ಪ್ರಿಯಾರಿಟಿ ಎಂಜಾಯ್ಮೆಂಟ್ ಮಾಡಬೇಕು ಅನ್ನೋ ಎಂಜಾಯ್ಮೆಂಟ್ ಮಾಡಬೇಕು ಅನ್ನುವಾಗ ಬೆಂಗಳೂರಲ್ಲಿ ಬರೋ ಫಸ್ಟ್ ಪ್ರಿಯಾರಿಟಿ ರೋಡ್ ಇದು. MG ರೋಡ್ ಮತ್ತು ಬ್ರಿಗೇಡ್ ರೋಡ್ ಇಲ್ಲಿ ಬಂದಿದ್ದೀವಿ. ಸೊ ಜಸ್ಟ್ ನೈಟ್ ವಾಕ್ ಇದು. ಸೊ ಏನೇನು ತೋರಿಸ್ತೀವಿ. ಪಾಪು ಇನ್ನೇನು ಎದೊಳ್ತಾಳೆ. ಸೊ ಜಸ್ಟ್ ಕೀಪ್ ವಾಚಿಂಗ್. ಪಾಪು ಏನೇನು ಮಾಡ್ತಾಳೆ, ಏನೇನು ಮಾಡಿಸ್ತೀವಿ. ಸೊ ಕಾಯ್ದುಬಿಟ್ಟು ನೋಡಿ, ಸ್ಕಿಪ್ ಮಾಡಬೇಡಿ ವಿಡಿಯೋನ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಬನ್ನಿ. ಸೊ ಇದು ನೋಡಿ ಚರ್ಚ್ ಸ್ಟ್ರೀಟ್. ಇದು ಎಲ್ಲ ಫುಲ್ ಮೋಜು ಮಸ್ತಿ ನಡೀತಾ ಇದೆ. ಹೀಗೆ ಸೌಂಡ್ ಕೇಳಿಸ್ಕೊಳ್ಳಿ. ಸೊ ನಮ್ಮ ದೇಶದ ಸ್ವತಂತ್ರ ಯುವಕರು ಸ್ವತಂತ್ರ ದಿನಾಚರಣೆ ದಿವಸ ಯಾವ ಥರ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಫುಲ್ ಅಪ್ಪ ಅಮ್ಮ ಸ್ವತಂತ್ರ ಆಗಿಬಿಟ್ಟಿದ್ದಾರೆ. ಅವರು ಅಪ್ಪ ಅಮ್ಮಯಿಂದ ಸ್ವತಂತ್ರ ಆಗಿಬಿಟ್ಟು ಫುಲ್ಲು ಟೈಟ್ ಆಗಕ್ಕೆ ಬಂದಿದ್ದಾರೆ ಚರ್ಚ್ ಸ್ಟ್ರೀಟ್ಗೆ. ಸೊ ನೋಡಿ ಲೈಕ್ ಇದೆಲ್ಲ ಲೈಕ್ ಈ ರೆಸ್ಟೋರೆಂಟ್ ಏನು ನೋಡ್ತಾ ಇದ್ದೀರಾ, ಇದು ಲೈಕ್ ಲೆಫ್ಟಲ್ಲಿ ಇದೆಯಲ್ಲ, ಹೇಳಕ್ಕೆ ಇದು ಇಲ್ಲಿ ನಾನು ಕಂಡಂಗೆ ಇದು ಸ್ವಲ್ಪ ಹಳೆ ರೆಸ್ಟೋರೆಂಟ್ ಇದು. ಸೊ ಲೈಕ್ ಇಲ್ಲೇನಿದೆ, ಇಲ್ಲಿ ಲೈಕ್ ಬ್ರಿಗೇಡ್ ರೋಡ್ ಬಿಟ್ಟರೆ ಈ ಚರ್ಚ್ ಸ್ಟ್ರೀಟಲ್ಲಿ ಸ್ವಲ್ಪ ಜಾಸ್ತಿ ಯುವಕರು ಇರ್ತಾರೆ. ಸೊ ನಾನು 2012ರಿಂದನೂ ಜಾಸ್ತಿ ಬರ್ತೀನಿ. ಅದಕ್ಕೆ ಮುಂಚೆ ಎಲ್ಲ ಬಂದಿಲ್ಲ. ಡಿಗ್ರಿ ಮುಗಿಯೋ ಮೂಮೆಂಟಿಂದ ನಾನು ಜಾಸ್ತಿ ಬರೋಕ್ಕೆ ಲೈಕ್ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವಾಗಲಿಂದನೂ ತುಂಬ ಯೂತ್ಸ್ ಇರೋವಂಥ ಸ್ಪಾಟ್ ಇದು. ಸೊ MG ರೋಡ್ ಲೈಕ್ MG ರೋಡ್ ಬ್ರಿಗೇಡ್ ರೋಡ್ ಅಂತ ಹೇಳ್ತಾರೆ. MG ರೋಡ್ ಏನಿಲ್ಲ, ಖಾಲಿ ಇರುತ್ತೆ. ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟಲ್ಲಿ ಮ್ಯಾಕ್ಸಿಮಮ್ ಜನರು ಓಡಾಡೋದು. ಸೊ ನನ್ನ ಮಗಳು ಕೂಡ ಈ ವಿಡಿಯೋ ನೋಡ್ಕೊಂಡು ಬಂದು, ಅವಳು ಟೀನೇಜರ್ಸಲ್ಲಿದ್ದಾಗ ನಮಗೂ ಕದ್ದು ಮುಚ್ಚಿ ಬರೋ ಚಾನ್ಸಸ್ ಇರುತ್ತೆ. ಈ ವಿಡಿಯೋ ಅವಳು ನೋಡ್ಬಿಟ್ಟಾದರೂ ಮಾಡ್ತಾಳೇನೋ ಗೊತ್ತಿಲ್ಲ. ಬನ್ನಿ ಇನ್ನು ಏನೇನು ಇದೆ ಹಂಗೆ ತೋರಿಸ್ತಾ ಬರ್ತೀವಿ. ಪಾಪುನ ಎಬ್ರಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಪಾಪು ಎದೊಳ್ತಿಲ್ಲ, ಸ್ಪಂದಿಸ್ತಿಲ್ಲ. ಬಟ್ ಇಲ್ಲಿಂದ ಓಡೋಷ್ಟಲ್ಲಿ ಪಕ್ಕ ಎದೊಳ್ತಾಳೆ, ಅದಂತೂ ಸತ್ಯ. ಬೇಕಾದ್ರೆ ನಾನು ಏನು ಹೇಳಿದೆ ಅಂತ ಬೇಕಾದ್ರೆ ಲೈಕ್ ವಿಡಿಯೋನ ಕೊನೆವರೆಗೂ ವೆಯ್ಟ್ ಮಾಡಿಬಿಟ್ಟು ನೋಡಿ, ಪಕ್ಕ ಎದ್ದಿರ್ತಾಳೆ. ಸೊ ನೋಡಿ, ಇಲ್ಲಿ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದ್ದಾರೆ ರೆಸ್ಟೋರೆಂಟ್ಸ್ಗೆ. ಲೈಕ್ ಇದು ಪಬ್ಬು, ಬಾರ್ಸ್. ಅಲ್ಲಿ ಲೈಕ್ ನಾವು ಚರ್ಚ್ ಸ್ಟ್ರೀಟ್ ಪಕ್ಕದಲ್ಲಿ ಒಂದು ರೋಡ್ ಇದೆ. ಅಲ್ಲಿ ಲೈಕ್ ಒಬ್ಬರು ಗಾಡಿ ಪಾರ್ಕ್ ಮಾಡುವಾಗ ಏನು ಹೇಳ್ತಿದ್ರು ಅಂದರೆ, ಬೇರೆ ಯೂತ್ಸ್ಗೆ, ಸರ್ ಇದು ಲೇಡೀಸ್ ಬಾರು, ಲೇಡೀಸ್ ಅವರು ಕುಣಿತಾ ಇರ್ತಾರೆ ಬನ್ನಿ ಅಂತ ಅವ್ರಿಗೆ ಅಪ್ರೋಚ್ ಮಾಡ್ತಿದ್ರು ಕಸ್ಟಮರ್ಸ್ಗೆ. ಸೊ ನಾನು ಹಂಗೆ ಜಸ್ಟ್ ಅಬ್ಸರ್ವ್ ಮಾಡ್ಕೊಂಡು ಹಂಗೆ ಸೈಲೆಂಟಾಗಿ ನ್ಯೂಟ್ರಲ್ ಆಗಿಬಿಟ್ಟು ಬಂದುಬಿಟ್ವಿ ನಾವು, ನಮಗೆ ಯಾಕೆ ಅಂತ. ಸೊ ನಡೆಯುತ್ತವೆಲ್ಲ ಇಲ್ಲಿ. ಲೈಕ್ ಕದ್ದು ಮುಚ್ಚಿ ಹೆಣ್ಮಕ್ಳು ಕೈಲಿ ಕುಣಿಸ್ತಾರೆ, ದುಡ್ಡು ಮಾಡ್ಕೊತಾರೆ. ಅದೆಲ್ಲ ಎಷ್ಟು ಗೌರ್ಮೆಂಟ್ ಅವ್ರು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಅದೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಕೈ ಕೆಡಿಸಿ ಒಂಥರ ಅದೆಲ್ಲ ಚೈನ್ ಲಿಂಕ್. ಒಂದು ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಒಂದು ಕಡೆ ಏಟು ಬೀಳುತ್ತೆ ಬಿಸ್ನೆಸ್ಸು ಅಂತ. ಸೊ ನಮ್ಗೆ ಸಂಬಂಧ ಬರೋಲ್ಲ. ನಾವು ಜಸ್ಟ್ ಇವಾಗ ನೈಟ್ ವಾಕ್ ಬಂದಿದ್ದೀವಿ ನೋಡಿ. ಲೈಕ್ ಇಂಡಿಪೆಂಡೆನ್ಸ್ ಡೇ ದಿವಸನೂ ಎಷ್ಟು ಕ್ರೌಡ್ ಇದೆ. ಆಲ್ಮೋಸ್ಟ್ ಬೆಂಗಳೂರೆಲ್ಲ ಬೆಳಗ್ಗೆಯಿಂದ ಎಲ್ಲ ಖಾಲಿ ಇತ್ತು. ಸೊ ಎಷ್ಟೊಂದು ಜನ ಇನ್ಸ್ಟಾ ಪೋಸ್ಟ್ ಕೂಡ ಹಾಕಿದ್ದಾರೆ ಬೆಂಗಳೂರು ತುಂಬ ಖಾಲಿ ಇದೆ ಅಂತ. ಬಟ್ ಬ್ರಿಗೇಡ್ ರೋಡ್ ಮಾತ್ರ ಬ್ಯುಸಿನೇ ಇದೆ. ನೀವು ಯಾವಾಗ ಬಂದಿದ್ರಿ ಲೈಕ್ ತಿಳಿಸಿ ನಮಗೂ ಕಮೆಂಟ್ ಬಾಕ್ಸಲ್ಲಿ. ಸೊ ಇಲ್ಲೊಂದು ನಿಮ್ಗೆ ಒಬ್ರನ್ನ ತೋರಿಸ್ತೀನಿ ಬನ್ನಿ. ಹೀರೋ ಇವರು ನೋಡಿ, ಏನು ಸಾಕಾದಾಗ ಮಾರ್ಕೆಟಿಂಗ್ ಮಾಡ್ತಾಯಿದ್ದಾರೆ. ಹಬ್ಬ ಡ್ಯಾನ್ಸ್ ಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನಿಮಗೆ ನಗು ಬರ್ತೀಯ, ಅಳು ಬರ್ತೀಯ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಬಿಡಿ. ವಾವ್. ಸೊ ನೋಡಿ ಲೈಕ್ ಏನು ನಮ್ಮ ಕೃಷ್ಣ ಬೈರೇಗೌಡರು ಫುಟ್ಪಾತ್ನೆಲ್ಲ ಕ್ಲಿಯರ್ ಮಾಡಿಸ್ಬಿಡಿ ಅಂತಿದ್ರು. ಇನ್ನೂ ಎಷ್ಟೊಂದು ಜನ ಇದ್ದಾರೆ ಕಣ್ರಿ ಫುಟ್ಪಾತಲ್ಲೇ ಬಿಸ್ನೆಸ್ ನಡೆಸ್ತಾ ಇದ್ದಾರೆ ನೋಡಿ. ಎಲ್ಲ ಟೈಟ್ ಆಗಿಬಿಟ್ಟಿದ್ದಾರೆ ಯುವಕರು. ಹಬ್ಬ ಹುಡುಗಿರು ಹುಚ್ಚೆದ್ದು ಕುಣಿತಾವ್ರೆ. ಸೊ ಇದು ಲೈಕ್ ಏನು ನಿಮಗೆ ಚರ್ಚ್ ಸ್ಟ್ರೀಟಲ್ಲಿ ಬಂದರೆ ನೋಡಿ, ಈ ಥರ ಸೀನ್ಸ್ ಎಲ್ಲ ನಿಮ್ಗೆ ಕಾಣ ಸಿಗುತ್ತೆ. ಪಾಪು ಫೈನಲಿ ಎದ್ಲು. ಕೊನೆಗೂ ನಾವು ಸೆಂಟ್ ಮಾರ್ಕ್ಸ್ ರೋಡ್ ಲಿಂಕಿಗೆ ಬಂದ್ವಿ. ಸೊ ನೋಡಿ ಬನ್ನಿ, ಇಲ್ಲೊಂದು ಲೈಕ್ ಏನು ಲೈಕ್ ಅಲ್ಲ, ಇಲ್ಲೊಂದು ಮಾಲ್ ಇದೆ ಶೋಭಾನವ್ರದ್ದು. ಸೊ ನೋಡಿ ಅಲ್ಲಿ ಟಾಪಲ್ಲಿ ನೋಡಿ, ಟಾಪ್ ಲೆಫ್ಟಲ್ಲಿ ನೋಡಿ. ಸೊ ಅಲ್ಲೊಂದಿಷ್ಟು ಜನ ಫುಲ್ ಪಾರ್ಟಿ ಮೋಡಲ್ಲಿದ್ದಾರೆ. ಇದು ಲೈಕ್
ಆಫೀಸಸ್ ಪ್ಲಸ್ ಲೈಕ್ ಶಾಪಿಂಗ್ ಸ್ಟೋರ್ಗಳಿದ್ದಾವೆ ಇಲ್ಲಿ. ಸೊ ಇದು ಸೆಂಟ್ ಮಾರ್ಕ್ಸ್ ರೋಡ್. ಈ ಕಡೆ ಹೋದರೆ ಸೆಂಟ್ ಮಾರ್ಕ್ಸ್ ರೋಡ್ ನೋಡಿ, ಸೆಂಟ್ ಮಾರ್ಕ್ಸ್ ರೋಡ್. ಇದು ನಾವು ಬಂದಿದ್ದೀವಾಗ ಚರ್ಚ್ ಸ್ಟ್ರೀಟ್. ಇದು ಚರ್ಚ್ ಸ್ಟ್ರೀಟಿಂದ ಸೆಂಟ್ ಮಾರ್ಕ್ಸ್ ಲಿಂಕ್ ರೋಡ್ ಅಂತಾರೆ, ಲಿಂಕ್ ಇದು ಸರ್ಕಲ್ ಇದು. ಸೊ ಇಲ್ಲಿ ಕೆಲವೊಂದಿಷ್ಟು ರೆಸ್ಟೋರೆಂಟ್ಸ್ ಇದ್ದಾವೆ. ಲೈಕ್ ಏನಂದರೆ ನೋಡಿ, ಇದು ನೋಡಿ ಎಷ್ಟು ಗಿಜ 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 ಅಂತಿದೆ. ಸೊ ಕಂಪ್ಲೀಟ್ ದಿಸ್ ಏನು ನಾನು ಏನೇನು ತೋರಿಸ್ತಾ ಇದ್ದೀನಿ, ಆಲ್ ರೋಡ್ ಸ್ಟ್ರೀಟ್ ಬಿಲಾಂಗ್ಸ್ ಟು ಅವರ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಯೂತ್ಸ್. ನಮ್ಮ ದೇಶನ ಮುಂದೆ ನಮ್ಮ ದೇಶನ ಮುಂದೆ ಯಾರು ಆಳ್ವಿಕೆ ನಡೆಸಬೇಕು ಅನ್ನೋ ಡಿಸೈಡ್ ಮಾಡೋವಂಥ ಯೂತ್ಸ್ ಇರೋದಿಲ್ಲ ಆಲ್ಮೋಸ್ಟ್. ಜೆನ್ಜಿನವ್ರು ಇದ್ದಾರೆ ಇವಾಗ. ಸೊ ನಮ್ಮ ಪಾಪುದು ಯಾವ ಜನ್ರೇಷನ್ನು ಆಲ್ಫಾನ ಬೀಟಾದವ್ರು ಬರೋಷ್ಟು ಇನ್ನು ಏನೇನು ಮಾಡ್ತಾರೋ ಹೆಂಗೆ ಆಗುತ್ತೋ. ಸೊ ನೆಕ್ಸ್ಟ್ ಏನು ಮಾಡೋದು, ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅನ್ನೋದು ನೆಕ್ಸ್ಟ್ ಹೇಳ್ತೀನಿ. ಬನ್ನಿ ಯಾರು ಸ್ಕಿಪ್ ಮಾಡಿಬಿಡಿ, ಹಂಗೆ ನೋಡಿ. ಸೊ ಫೈನಲಿ ಊಟಕ್ಕೆ ಬಂದ್ವಿ. ಹೊಟ್ಟೆ ಹಸಿದಿತ್ತು ಭಯಂಕರವಾಗಿ. ಪಾಪು ಮನಗಿದ್ಲು ಹಂಗೆ ಇದ್ಲು, ಸ್ವಲ್ಪ ಗಲಾಟೆಗೆ ಅಳ್ತಾ ಇದ್ಲು. ಸೊ ಅವಳಿಗೆ ಸಾಂಗ್ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಸಾಂಗ್ನ ಕೇಳಿಸಿ ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ದೀವಿ. ಸೊ ಆ್ಯಸ್ ಸೂನ್ ಆ್ಯಸ್ ಅಪ್ಪುನ ನೋಡಿದ ತಕ್ಷಣ ಖಂಡಿತ ನಮ್ಮ ಪಾಪು ಸೈಲೆಂಟ್ ಆಗ್ತಾಳೆ. ಅಷ್ಟು ಇಷ್ಟ ಅಪ್ಪು ಅಂದರೆ ಪಾಪುಗೆ ಈಗಲೇ. ನೋಡಿ ಇನ್ನೂ 17 ತಿಂಗಳು ಅಷ್ಟೇ ಪಾಪುಗೆ, ಈಗಲೇ ಎಷ್ಟು ಹಚ್ಕೊಂಡಿದ್ದಾಳೆ ಅಪ್ಪುನ. ನೋಡಿ ಅಲ್ಲಿ ಸಾಂಗ್ ಬರ್ತಾಯಿದೆ ಬ್ಯಾಕ್ಗ್ರೌಂಡಲ್ಲಿ. ಬನ್ನಿ ಊಟ ಮಾಡೋಣ, ಹೊಟ್ಟೆ ಹಸಿದಿದೆ ಭಯಂಕರವಾಗಿ. ಪಾಪು ನಿದ್ದೆಗಳಲ್ಲಿ ರಚ್ಚೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವ್ರ ಅಮ್ಮ ನೀವೇ ತಿನ್ಕೊಂಡು ಬನ್ನಿ ಅಂತ ನನಗೆ ಹೇಳ್ಬಿಟ್ಟು ಹೊಡೋಗ್ಬಿಟ್ಲು. ನೋಡಿ ಇಲ್ಲ. ಸೊ ಫುಡ್ ಬಂತು. ಅವರಮ್ಮ ನೋಡಿ ಇಲ್ಲಿ ಬಂದ್ಬಿಟ್ಟಿದ್ದಾಳೆ. ಸೊ ಅವರಮ್ಮ ಕಯ್ಯ ಅಂದ್ಬಿಟ್ಲು. ಸೊ ಅದಕ್ಕೆ ಪಾರ್ಸಲ್ ಕಟ್ಸ್ಕೊಂಡು ಬಂದ್ಬಿಟ್ಟೆ. ನಾನು ತಿನ್ನೋಕೆ ಒಂದೇ ಒಂದು ಪೀಸ್ ತಿಂದಿದ್ದು. ಗ್ರಿಲ್ ಚಿಕನ್ ಫುಲ್ ಆರ್ಡ್ರ್ ಮಾಡಿದ್ವಿ. ಇನ್ನು ಅವಾಗಷ್ಟೇ ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟರ್ಸೇ ತಿನ್ನೋಕೆ ಬಿಡಲಿಲ್ಲ. ಮೈನ್ ಕೋರ್ಸ್ ಮೀಲ್ಗಂತೂ ಹೋಗಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಸೊ ಮನೆಗೆ ಹೋಗ್ಬಿಟ್ಟು ಗ್ರಿಲ್ ಚಿಕನ್ ತಿನ್ನಿಸ್ಬಿಟ್ಟು ಅವ್ರ ಅಮ್ಮನ ಸಮಾಧಾನ ಮಾಡಬೇಕು, ಜೊತೆಗೆ ನನ್ನ ಮಗಳೂ ನಾನೇ ಸಮಾಧಾನ ಮಾಡಬೇಕೀಗ. ಡಬಲ್ ವರ್ಕ್ ಆಯ್ತು ಇವಾಗ. ಸೊ ಹಂಗೆ ಜಸ್ಟ್ ವಾಕ್ ಮುಗಿಸ್ಕೊಂಡು ಹೊಟ್ಬಿಡೋಣ ಬನ್ನಿ ಎಲ್ಲರೂ. ಇಲ್ಲೊಬ್ಬರು ತಾತ ಇದ್ದರು. ಅವರು ಸಂತ ಥರನೇ ಕಾಣಿಸ್ತಾ ಇದ್ರು ನೋಡಿ. ನಮ್ಮ ಪಾಪಕ್ಕೆ ಅವ್ರು ಟಾಟಾ ಮಾಡ್ತಾಯಿದ್ರು. ಅವರು ಆಲ್ಮೋಸ್ಟ್ ಸಂತ ಥರನೇ ಇದ್ದರು. ಕ್ರಿಸ್ಮಸ್ ಟೈಮಲ್ಲಿ ಇಲ್ಲೇ ಇದ್ದರೆ ಅವ್ರಿಗೆ ಸಂತ ಡ್ರೆಸ್ ಹಾಕ್ಸ್ಬಿಟ್ಟು ಮೆರವಣಿಗೆ ಮಾಡಿಸ್ಬೋದು. ಆಮೇಲೆ ಲೈಕ್ ಎಲ್ರಿಗೂ ಗಿಫ್ಟ್ ಕೊಡಿಸ್ಬೋದು ಇವ್ರ ಕೈಲಿ. ನಾಟ್ ಮೆರವಣಿಗೆ, ಅದು ಯಾಕೋ ಮೆರವಣಿಗೆ ಅನ್ನೋದೇ ಬಂದ್ಬಿಡುತ್ತೆ ನೋಡಿ. ನೀವೇ ಹೇಳಿ ಫ್ರೆಂಡ್ಸ್, ಅವ್ರು ಸಂತ ಥರ ಇಲ್ವಾ? ಸೊ ಆಲ್ಮೋಸ್ಟ್ ಏನು ವೀಕೆಂಡ್ ಸ್ಯಾಟರ್ಡೇ ಮುಗ್ದಿದೆ ಆಲ್ಮೋಸ್ಟ್. ಸಂಡೇ ಸ್ಟಾರ್ಟ್ ಆಗಿದೆ. ಸೊ ನಾವು ಪ್ಲ್ಯಾನ್ ಮಾಡಿದ್ದು 12 ಗಂಟೆ ಮೇಲೇ ನಾವು ಚಿಕನ್ ತಿಂದಿದ್ದು. ಸ್ಯಾಟರ್ಡೇ ತಿನ್ನಲ್ಲ ನಾವು. ಸೊ ಟೈಮ್ ಆಲ್ಮೋಸ್ಟ್ 1 ಗಂಟೆ ಆಗಿದೆ. ಸೊ ನೋಡಿ ಪಾಪು ಅಳ್ತಾನೆ ಇದ್ದಾಳೆ. ಕಂದಮ್ಮ ಇಲ್ಲಿ ಯಾರದು? ಸೊ ಪಾಪು ತುಂಬ ಗಲಾಟೆ ಸ್ಟಾರ್ಟ್ ಮಾಡಿದ್ದಾಳೆ. ವಿ ಆರ್ ಸೋ ಸಾರಿ. ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಸೋಣ ಅಂತ ಕರ್ಕೊಬಂದೆ ಪಾಪು ಕೈಲೂ. ನಿಮಗೂ ಜಾಸ್ತಿ ಜಾಗಗಳನ್ನ ತೋರಿಸೋಣ, ಬ್ರಿಗೇಡ್ ರೋಡು ಮತ್ತು ಚರ್ಚ್ ಸ್ಟ್ರೀಟಲ್ಲಿ ಅಂತ. ಪಾಪು ತುಂಬ ಹೇಳ್ತಾ ಇದ್ದಾಳೆ. ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಈ ಎಪಿಸೋಡ್ನ ಕ್ಲೋಸ್ ಮಾಡ್ತಾಯಿದ್ದೀವಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಮತ್ತು ನೆಕ್ಸ್ಟ್ ಎಪಿಸೋಡಲ್ಲಿ ಎಲ್ಲರೂ ಸಿಗೋಣ. ಸೊ ಪಾಪು ತುಂಬ ಗಲಾಟೆ ಸ್ಟಾರ್ಟ್ ಮಾಡಿದ್ದಾಳೆ. ವಿ ಆರ್ ಸೋ ಸಾರಿ. ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಸೋಣ ಅಂತ ಕರ್ಕೊಬಂದೆ ಪಾಪು ಕೈಲೂ. ನಿಮಗೂ ಜಾಸ್ತಿ ಜಾಗಗಳನ್ನ ತೋರಿಸೋಣ, ಬ್ರಿಗೇಡ್ ರೋಡು ಮತ್ತು ಚರ್ಚ್ ಸ್ಟ್ರೀಟಲ್ಲಿ ಅಂತ. ಪಾಪು ತುಂಬ ಹೇಳ್ತಾ ಇದ್ದಾಳೆ. ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಈ ಎಪಿಸೋಡ್ನ ಕ್ಲೋಸ್ ಮಾಡ್ತಾಯಿದ್ದೀವಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.